ವಿದ್ಯಾರ್ಥಿ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋರಿ. ಓದ್ಕೊಂಡು ಎಲ್ಲ ಶೇಕಡಾ ಲೆಕ್ಕಗಳು ಬಂದಾವ. ಈಗ ಚಂದಂಗೆ ನೋಡ್ರಿ, ತಿಳ್ಕೊಂಡು ಬಿಡಿಸ್ರಿ. ತಿಳಿತಲ್ಲ? ಎಲ್ಲ ವಿಡಿಯೋ ಆನ್ ಮಾಡ್ರಿ. ನಾ ತಿಳಿಸಿ ಹೇಳಾಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ತಾವೇ ಗಣಿತಗಳು ಬರ್ತಾವೆ. ತಿಳಿತಲ್ಲ? ಗಣಿತಗಳು ಬರಬೇಕಾದ್ರೆ ಮೊದಲು ನಾವೇನು ಮಾಡಬೇಕು, ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡಬೇಕು, ಅಭ್ಯಾಸ ಕಡೆ ಗಮನ ಇರಬೇಕು. ನೋಡ್ರಿ, ಎಲ್ಲರ ಬೋರ್ಡ್ ಕಡೆ ನೋಡ್ರಿ. ಇವು ಶೇಕಡಾ ಲೆಕ್ಕಗಳು. ಸುನೀಲನಿಗೆ ಒಟ್ಟು ತಿಂಗಳಿಗೆ 6,500 ರೂಪಾಯಿ ಪಗಾರ ಇದೆ. ಅದರಲ್ಲಿ ಶೇಕಡಾ 15 ಮನೆ ಬಾಡಿಗೆ, ಶೇಕಡಾ 60 ಮನೆ ಖರ್ಚು, ಶೇಕಡಾ 5 ಔಷಧ ಹಾಗೂ ಶೇಕಡಾ 10 ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇರಿಸುವನು. ಹಾಗಾದರೆ ಅವನ ಹತ್ತಿರ ಉಳಿದ ಹಣ ಎಷ್ಟು? ಶೇಕಡಾ ಬಂತು ಅಂದರೆ ಏನು ಮಾಡಬೇಕು? ಸಂಬಳ 100 ಎಂದು ತಿಳಿಯುವ. ಸಂಬಳ 100 ಅಂತ ತಿಳ್ಕೊರಿ. ಮೊದಲು ತಿಳ್ಕೊಂಡು ಏನು ಮಾಡಬೇಕು, 100ರಾಗ ಅವ ಎದಕ್ಕೆ ಖರ್ಚು ಮಾಡ, ಮನೆ ಬಾಡಿಗೆ ಶೇಕಡಾ ಪ್ಲಸ್ ಮನೆ ಖರ್ಚು ಶೇಕಡಾ 60 ಪ್ಲಸ್ ಶೇಕಡಾ 5 ಔಷಧಕ್ಕಾಗಿ ಪ್ಲಸ್ ಶೇಕಡಾ 10 ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕಳೆದ್ರಿ ಅಂದ್ರೆ, ಆ 100ರಾಗ ಅದನ್ನು ಒಟ್ಟು ಮಾಡಿ ಕಳೆದ್ರಿ ಅಂದ್ರೆ ಉಳಿತದ. 100ಕ್ಕೆ ಎಷ್ಟು ಉಳಿತದ? 6,500 ರೂಪಾಯಿ ಪಗಾರಕ್ಕೆ ಎಷ್ಟು ಉಳಿತದ? ಇಷ್ಟು ತಿಳ್ಕೊಂಡು ಬಿಟ್ರೆ ಮುಗೋದು. ಮೊದಲು ಮೇನ್ ಬೇಸಿಕ್ ಗುರ್ತಿರ್ಬೇಕು. ಇಲ್ಲಿ ಶೇಕಡಾ ಪ್ರಮಾಣ ಮೇಲೆ ಕಂಡು ಹಿಡಿದು ಉಳಿತಾಯ. ಉಳಿದ ಹಣ ಎಷ್ಟು? ಸಂಬಳ 100 ಎಂದು ತಿಳಿಯುವ. ಖರ್ಚು ಡೀಟೇಲ್ಸ್ ಕೊಟ್ಟಾನೆ. ಏನು? 100ಕ್ಕೆ 15 ಮನೆ ಬಾಡಿಗೆ, 100 ಪಗಾರ ಇರ್ತಾರ, ಮನೆ ಬಾಡಿಗೆ 15 ಇರ್ತದೆ. ಆಮೇಲೆ ಇನ್ನೊಬ್ರು ಏನು ಮಾಡ್ತಿರ್ತಾರ, 100 ರೂಪಾಯಿ ಬಾಡಿಗೆ ಪಗಾರ ಇದ್ದಾಗ 15 ಬಾಡಿಗೆ ಇರ್ತದೆ, 6,500ಕ್ಕೆ ಎಷ್ಟು ಬಾಡಿಗೆ ಇರ್ತದೆ. ಅವೆಲ್ಲ ಗುದುಮುರ್ಗಿ ಲೆಕ್ಕ ಹಾಕೋತ ಹೋಗ್ಬಾರ್ದು. ಉಳಿದ ಹಣ ಕೇಳ್ಯಾನವ, ಅವ ಪರ್ಟಿಕ್ಯುಲರ್ ಮನೆ ಬಾಡಿಗೆ ಎಷ್ಟು ಕೊಟ್ಟ, ಮನೆ ಖರ್ಚಕ್ಕೆ ಎಷ್ಟು ಕೊಟ್ಟ, ಔಷಧಕ್ಕೆ ಎಷ್ಟು ಖರ್ಚ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಕೊಟ್ಟ ಅಂತ ಅವ ಕೇಳಿಲ್ಲ. ಅವ ಕೇಳಿದ್ದೇನು? ಉಳಿದ ಹಣ ಎಷ್ಟು? ಅವನ ಸಂಬಳ 100 ಅಂತ ತಿಳ್ಕೊರಿ. ಅದ್ರಾಗ ಅದು ಶೇಕಡಾ ಪ್ರಮಾಣಗಳನ್ನು ಕೂಡಿಸಿ ಕಳೆದರೆ ಅಂದ್ರೆ 100ರೊಳಗೆ ಅದು ಒಟ್ಟು ಖರ್ಚು ಕಳೆದರೆ ಶೇಕಡಾ ಖರ್ಚನ್ನು ಕಳೆದರೆ ಉಳಿತಾಯ ಬರ್ತದೆ. 100 ಸಂಬಳ ಇದ್ದಾಗ ಎಷ್ಟು ಉಳಿತು? 6,500 ಸಂಬಳಕ್ಕೆ ಎಷ್ಟು ಉಳಿತು? ಎಷ್ಟು ಸರಳ ಇರ್ತದಲ್ಲ. ತಿಳಿದಲ್ಲ ನಾ ಹೇಳಿದ್ದು? ಈಗ ನಾ ತಿಳಿಸಿ ಹೇಳ್ತಾನೆ. ಸಂಬಳ 100 ಆಗಿರಲಿ. ಸಂಬಳ 100 ಆಗಿರಲಿ. ಯಾಕಂದ್ರೆ ಶೇಕಡಾದ ಇದು ಉಳಿತಾಯ ಬರೋಬ್ಬರಿ. ಉಳಿತಾಯ ಬರೋಬ್ಬರಿ 100 ಮೈನಸ್ ಎಷ್ಟು? ಶೇಕಡಾ 15 ಪ್ಲಸ್ ಶೇಕಡಾ 60 ಪ್ಲಸ್ ಶೇಕಡಾ 5 ಪ್ಲಸ್ ಮತ್ತು ಶೇಕಡಾ 10 ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ. ನೋಡಿ, ಇವೆಲ್ಲ ಕೂಡಿಸ್ರಿ. 100ರೊಳಗೆ 15, 25, 25, 30, 90 ಏನಾಯ್ತು? ಕಳೆದ್ರಿ ಅಂದ್ರೆ 10 ಉಳಿತು. ನೋಡ್ರಿ, 10 ಒಂದು 15, 15, 30, ಒಂದು 60, 90. 100 ರೂಪಾಯಿ ಸಂಬಳಕ್ಕೆ ಎಷ್ಟು ಉಳಿತು? ಅವಾಗ 10 ರೂಪಾಯಿ ಉಳಿತು. ನೋಡಿ ಎಷ್ಟು ಸರಳ. 100 ರೂಪಾಯಿ ಸಂಬಳ ಇದ್ದಾಗ 100 ರೂಪಾಯಿ ಸಂಬಳಕ್ಕೆ 10 ಉಳಿತಾಯ. 6,500 ರೂಪಾಯಿಗೆ ಉಳಿತಾಯ ಎಷ್ಟು? 6,500 ಗುಂಡ್ಲೆ 10 ಸರ್ವಾಸ್ ಬಾಗಲೆ 100. ನೋಡಿ, ಈ ಪೂಜೋತಿ ಬರೋಬ್ಬರಿ 650 ರೂಪಾಯಿ ಉಳಿತಾಯ. ಆನ್ಸರ್ ಇಸ್ ಈಕ್ವಲ್ ಟು 650 ರೂಪಾಯಿ ಉಳಿತಾಯ. ನೋಡಿ, ಇಷ್ಟೇ ನೀವು ತಿಳ್ಕೊಬೇಕಾದದ್ದು ಗಣಿತ. ಏನು ಭಾಳ ಬೇರೆ ಇಲ್ಲ, ಏನಿಲ್ಲ. ಒಂದು ಹಳ್ಳಿಯ ಜನಸಂಖ್ಯೆ 5,000 ಇದ್ದು 1 ವರ್ಷದ ನಂತರ ಶೇಕಡಾ 6 ಏರ್ತದಂದ್ರೆ ಕೂಡಿಸ್ಬೇಕು. ಕಡಿಮೆ ಆಗ್ತದಂದ್ರೆ ಏನು ಮಾಡಬೇಕು?
ಕಡಿಬೇಕು. ಈಗ ಒಂದು ಹಳ್ಳಿ ಜನಸಂಖ್ಯೆ ಮೊದಲೇ ವರ್ಷದ ಜನಸಂಖ್ಯೆ ಎಷ್ಟದ? ಮೊದಲ ಜನಸಂಖ್ಯೆ ಮೂಲ ಜನಸಂಖ್ಯೆ ಎಷ್ಟದ? 5,000 ಅದ. ಮೊದಲೇ ವರ್ಷ ಎಷ್ಟದ? 100 ಇತ್ತು ಅಂದ್ರೆ ಏರಿಕೆ ಅಂತಂದರೆ 100ರಾಗ 6 ಕೂಡಿಸ್ಬೇಕು. 100 ಜನಸಂಖ್ಯೆ ಇದ್ದಾಗ 106 ಒಂದನೇ ವರ್ಷದ ಜನಸಂಖ್ಯೆ. 5,000 ಜನಸಂಖ್ಯೆಗೆ 5,000 ಗುಂಡ್ಲೆ 106 ಸರಾಸ ಮೇಲೆ 100 ನೋಡಿ. 2 ಪೂಜೆ ತೆಗೀರಿ. 5 6 30 3 106ಕ್ಕೆ 50ಕ್ಕೆ ಗುಣಾಕಾರ ಮಾಡಿ. 5 6 30 5 1 5 1 0. ಯಾಕಂದ್ರೆ ಅದು 50 ಲಾಸ್ಟಕ್ಕೆ 50 300 ಆಯ್ತು. ಇನ್ನು 2ನೇ ವರ್ಷದ ಜನಸಂಖ್ಯೆ ಏನಾಗ್ಯದ? ಕಡಿಮೆ ಆಗ್ಯದ. ಅಂದ್ರೆ 100ರಾಗ 6 ಕಡಿಬೇಕು. 2ನೇ ವರ್ಷದ ಜನಸಂಖ್ಯೆ ಬರೋಬರಿ 100 ಇತ್ತು ಅಂದರೆ ಎಷ್ಟಾಗ್ತದ? 100 ಜನಸಂಖ್ಯೆ ಇದ್ದಾಗ ಕಡಿಮೆ ಆಗ್ಯದ ಅಂದ್ರೆ 100ರಾಗ 6 ಕಡಿಮೆ ಮಾಡಿದರೆ ಎಷ್ಟು? 100ರೊಳಗೆ 6 ಕಡಿಮೆ ಮಾಡಿದರೆ 94. ಸದ್ಯದ ಜನಸಂಖ್ಯೆ 2ನೇ ವರ್ಷದ ಜನಸಂಖ್ಯೆ. ಐದು 5,300 ಜನಸಂಖ್ಯೆಗೆ 5,300 ಗುಂಡ್ಲೆ 94 ಸರ್ವಾಚ ಬಾಗಲೆ 100. ಇವೆರಡು 0 ಅದು, ಇವೆರಡು 0. 53ಕ್ಕೆ 94ಕ್ಕೆ ಗುಣಾಕಾರ ಮಾಡಬೇಕು. 53ಕ್ಕೆ 94ಕ್ಕೆ ಗುಣಾಕಾರ ಮಾಡಬೇಕು. 53ಕ್ಕೆ 94ಕ್ಕೆ 3 4 12 1 3 9 27 1 28 ಗುಂಡ್ಲೆ 5 4 22 5 9 45 1 2 47 2 8 9 4 5 3 4 12 1 3 9 27 1 28 ಗುಂಡ್ಲೆ 5 4 22 5 9 47 49 82 2ನೇ ವರ್ಷ ಜನಸಂಖ್ಯೆ. ಆನ್ಸರ್ ಇಸ್ ಈಕ್ವಲ್ ಟು 4,982. ನೋಡ್ರಿ, ಹಿಂಗೆ ತಿಳ್ಕೊಂಡು ಮಾಡೋದು. ಒಂದೊಂದು ಕ್ವಶನ್ ಪೇಪರ್ ಮಾಡಲ್ ಬರ್ತಾವ, ಒಂದೊಂದು ತಿಳ್ಕೊಂಡು ಮಾಡೋ ಬರ್ತಿರ್ತಾವ. ಹಿಂದಿನ ವಿಡಿಯೋ ಒಂದು ಸ್ವಲ್ಪ ಅದು ಸ್ಟ್ಯಾಂಡ್ ಬ್ಯಾಲೆನ್ಸ್ ಆಗ್ಯಾಡ್ಯದ. ಮತ್ತು ನೀವು ಬಂದಾಗ ಮ್ಯೂಟ್ ಮಾಡಿ ಅನ್ನೋದ ನೀವು ಕರೆಕ್ಟಾಗಿ ನೋಡ್ಕೊಳ್ರಿ. 269ನೇ ವಿಡಿಯೋ 68ನೇ ವಿಡಿಯೋ ಏನಾಗ್ಯದ ಒಂದು ಸ್ವಲ್ಪ ಸೈಡ್ ನಿಂತದದು. ಅದು ಕರೆಕ್ಟ್ ಇದ್ದಾಗ ಮ್ಯೂಟ್ ಮಾಡಿರಿ, ಬಿಡಿಸ್ಕೊಡ್ರಿ. ಸ್ವಲ್ಪ ಅದು ಕ್ಯಾಮ್ರಾ ಏನಕ್ಕೆ ಅವರು ಗ್ರಾಫರ್ ಹಿಂಗೆ ಕಾಲ ಚಗಡ್ಯಾಡ್ಸ್ಯಾರ ಅವರು, ಅದು ಅರ್ಧ ಕಟ್ ಆಗ್ಯದ. ಅದು ಗಣಿತ ಕಟ್ ಆಗೋ ಮೋಷನ್ದಾಗೆ ನೀವು ಮ್ಯೂಟ್ ಮಾಡಿರಿ, ಗಣಿತ ಕಾಣಿಸ್ತದೆ. ಹಿಂದಿನ ವಿಡಿಯೋ 268 ವಿಡಿಯೋ ಸೀದಾ ಇದ್ದಾಗ ಮ್ಯೂಟ್ ಮಾಡಿ, ಚೆಂದಂಗೆ ತಿಳ್ಕೊರಿ ಗಣಿತಗಳು ನೀವು.